ಇನ್ನು ಕನ್ನಡ ಚಿತ್ರರಂಗಕ್ಕೆ ಒಂದಾದ ಮೇಲೆ ಒಂದು ವಿಘ್ನಗಳು ಬರ್ತಾ ಇವೆ. ಇದರ ನಿವಾರಣೆಗೋಸ್ಕರ ಇವತ್ತು ಹೋಮ ಹವನಗಳನ್ನು ಮಾಡಲಾಗಿದೆ. ಇವತ್ತು ದೇವರ ಪೂಜೆ ಪುನಸ್ಕಾರಗಳು ನಾವು ನೋಡ್ತಾ ಇದ್ದೀವಿ. ಎಲ್ಲ ಗಣ್ಯರು ಸೇರಿಕೊಂಡು ಇಲ್ಲಿ ದೊಡ್ಡಣ್ಣ ಮತ್ತು ದೊಡ್ಡಣ್ಣವ್ರ ಪತ್ನಿನೇ ಪೂಜೆ ಕೂತ್ಕೊಂಡಿದ್ದರು. ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಹೋಮ ಹವನ ನಡೆಸಲಾಯಿತು. ಕಲಾವಿದರ ಸಂಘದಲ್ಲಿ ಈ ಪೂಜೆ ಪುನಸ್ಕಾರವನ್ನು ಏರ್ಪಡಿಸಲಾಗಿತ್ತು. ಬಂದಿರುವಂಥ ವಿಘ್ನಗಳು ದೂರವಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಲಾಯಿತು. ಸುಮಲತಾ, ರಾಕ್ಲೈನ್ ವೆಂಕಟೇಶ್ ಜೊತೆಗೆ ಸುಮಲತಾ ಅವರ ಪುತ್ರ ಸೇರಿದಂತೆ ಬೇರೆ ಬೇರೆ ಕಲಾವಿದರು, ತಂತ್ರಜ್ಞರು ಸುಮಾರು 400 ಜನ ಈ ಕಾರ್ಯಕ್ರಮದಲ್ಲಿದ್ದರು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಗಿರಿಜಾ ಲೋಕೇಶ್ ಮಾತಾಡಿದ್ದಾರೆ. ದರ್ಶನ್ಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ವಿ, ಪ್ರಾರ್ಥನೆ ಯಾಕೆ ಮಾಡಬಾರ್ದು, ಪೂಜೆ ಯಾಕೆ ಮಾಡಬಾರ್ದು ಅಂತ ಕೂಡ ಗಿರಿಜಾ ಲೋಕೇಶ್ ಕೇಳಿದ್ದಾರೆ. ಪೂಜೆ ಮಾಡೋದಕ್ಕೆ ಏನು, ಯಾರೇನು ಒಬ್ಬರಿಗೋಸ್ಕರ ಅಲ್ವಲ್ಲ ಇದು ಪೂಜೆ, ಅವರಿಗೋಸ್ಕರ ಪೂಜೆ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಲ್ವಾ? ನಮ್ಮ ಚಿತ್ರರಂಗವನ್ನು ಬೆಳೆಸಿದ್ದಾರೆ ಅಲ್ವಾ, ಸ್ವಲ್ಪ ಮಟ್ಟಿಗಾದರೂ ಅವರು ಒಂದು ಪಾಲ್ದಾರಾಗಿದ್ದಾರೆ. ಯಾಕೆ ಆಗಬಾರ್ದು? ಸಂಕಷ್ಟದಲ್ಲಿದ್ದಾಗ ಅಯ್ಯೋ ಅವ್ನು ತಪ್ಪು ಮಾಡಿದ್ದಾನೆ, ಅವನ್ನ ಹಾಗೆ ಬಿಟ್ಟುಬಿಡಿ ಅನ್ನೋದು ತುಂಬ ಒಂದು ನಿಕೃಷ್ಟ ಆಗುತ್ತೆ. ಅವ್ನಿಗೆ ಒಳ್ಳೇದಾಗಲಿ, ಒಳ್ಳೆ ಥರದಲ್ಲೇ ಆಗಲಿ, ಇನ್ನು ಮುಂದಾದರೂ ಒಳ್ಳೇದಾಗಲಿ, ಅವನಿಂದ ನಮ್ಮ ಚಿತ್ರರಂಗಕ್ಕೂ ಒಳ್ಳೇದಾಗಲಿ ಅಂತ ನಾವು ಬೇಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಅಂತ. ಸುಂದರವಾದ ನಟ, ಸುಂದರ ಮನಸ್ಸಿದ್ದ ನಟ, ಯಾವ ಒಂದು ಕೆಟ್ಟು ಕಾಕದೃಷ್ಟಿ ಅಂತ ಏನು ಹೇಳ್ತೀವಿ, ಆ ಪರಮಾತ್ಮನ ದೃಷ್ಟಿ ಅವನ ಮೇಲೆ ಬಿದ್ದು ಹೀಗಾಗಿದೆಯಾ, ಆ ಥರ ಅವ್ನು ಬುದ್ಧಿ ಕೊಡಬೇಕಂದ್ರೆ, ಅಕ್ರೂರತ್ವ ಕೊಡಬೇಕು ಅಂತಂದರೆ ಅದಕ್ಕೆಲ್ಲ ನೋಡಿ, ಅಣುರೇಣು ತೃಣಕಾಷ್ಟ ಎಲ್ಲವೂ ಪರಮಾತ್ಮನ ನಿಯಮದಂತೆ ಹೋಗೋದು. ನಾವೇನೂ ಮಾಡೋದಿಲ್ಲ. ಇವಾಗ ನಾನು ಹಿಂಗೆ ಹೊಡಿಬೇಕು